ದೇಶದ 3ನೇ ಕ್ರೂಸ್ ಹಡಗು ಎಂಎಸ್ ಸಿರೇನಾ ಆಗಮಿಸಿದೆ. ಈ ಪ್ರದೇಶದಲ್ಲಿ ಕ್ರೂಸ್ ಪ್ರವಾಸೋದ್ಯಮವನ್ನ ಉತ್ತೇಜಿಸುವ ಉದ್ದೇಶದಿಂದ ಹಡಗಿನಲ್ಲಿ ಒಂದು ವಿದೇಶಿ ಪ್ರಯಾಣಿಕರಿಗೆ ಸಾಂಪ್ರದಾಯಿಕವಾಗಿ ಸ್ವಾಗತವನ್ನ ನೀಡಲಾಗಿದೆ. ಮಾರ್ಷಲ್ ದ್ವೀಪಗಳ ಧ್ವಜವನ್ನ ಹೊತ್ತಿರುವ ಈ ಹಡಗನ್ನ ನಾರ್ವೇಜಿಯನ್ ಕ್ರೂಸ್ ಲೈನ್ ಹೋಲ್ಡಿಂಗ್ ಸಂಸ್ಥೆ ನಿರ್ವಹಿಸ್ತಾ ಇದೆ. ಕೊಲಂಬೋ, ಕೊಚ್ಚಿ, ಗೋವಾ, ಮುಂಬೈ ಮಾರ್ಗದಲ್ಲಿ ಸಂಚರಿಸ್ತಾ ಇದೆ. ಈ ಹಡಗಿನಲ್ಲಿ ಒಟ್ಟು 619 ಪ್ರಯಾಣಿಕರು ಹಾಗೂ 319 ಸಿಬ್ಬಂದಿ ಇದ್ದಾರೆ. ಕರಾವಳಿ ಕರ್ನಾಟಕದ ಸಂಸ್ಕೃತಿ ಮತ್ತು ಆತಿಥ್ಯವನ್ನ ಪ್ರತಿಬಿಂಬಿಸುವ ರೀತಿಯಲ್ಲಿ ಕ್ರೂಸ್ ಟರ್ಮಿನಲ್ನಲ್ಲಿ ಪ್ರಯಾಣಿಕರಿಗೆ ಸಾಂಪ್ರದಾಯಿಕ ಸ್ವಾಗತವನ್ನ ನೀಡಲಾಗ್ತಾ ಇದೆ. ಬಳಿಕ ಹಡಗಿನಲ್ಲಿದ್ದ ಪ್ರವಾಸಿಗರಿಗೆ ಮಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರಮುಖ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವ ಅವಕಾಶವನ್ನ ಕೂಡ ಕಲ್ಪಿಸಲಾಗಿದೆ. ಇದರಲ್ಲಿ ಪ್ರಸಿದ್ಧ ಗೋಕರ್ಣನಾಥೇಶ್ವರ ದೇವಸ್ಥಾನ, ಐತಿಹಾಸಿಕ ಸೈಂಟ್ ಅಲೋಫಿಯಸ್ ಚಾಪೆಲ್, ಸಾವಿರ ಕಂಬದ ಜೈನ ದೇವಾಲಯ ಹಾಗೂ ಸ್ಥಳೀಯ ಮಾರುಕಟ್ಟೆಗಳು ಕೂಡ ಸೇರಿವೆ. ಪ್ರವಾಸಿಗರಿಗೆ ಭಾರತದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನ ಪರಿಚಯವಾಗುವಂತೆ ಸಾಂಪ್ರದಾಯಿಕ ಪ್ರದರ್ಶನಗಳು, ಧ್ಯಾನ ಕಾರ್ಯಕ್ರಮ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಆಯೋಜಿಸಲಾಗಿದೆ. ನಂತರ ಈ ಕ್ರೂಸ್ ಹಡಗು ತನ್ನ ಮುಂದಿನ ತಾಣವಾದ ಮುರ್ಮುಗಾವೋ ಬಂದರಿಗೆ ಪ್ರಯಾಣವನ್ನ ಮುಂದುವರಿಸುತ್ತಾ ಇದೆ.